ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಮಹೀಂದ್ರ ಕಮಾಂಡರ್ ಜೀಪು ಒಂದು ಸೇಲಿಗೆ ಬಂದಿದೆ ವೀಕ್ಷಕರೇ. ತುಂಬ ಜನ ಕೇಳ್ತಿದ್ರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಫೋನ್ ಮಾಡಿ. ಈಗ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ವೀಕ್ಷಕರೇ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಫಸ್ಟು ಅವ್ರು ಏನೇನು ಗಾಡಿ ಬಗ್ಗೆ ಮಾಹಿತಿ ಹೇಳಿದ್ರೆ ತಿಳ್ಕೊಳ್ಳಿ, ಆಮೇಲೆ ಬೇಕು ಅನಿಸಿದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟು ನಾವು ಯಾವುದೇ ವಿಡಿಯೋ ಯೂಟ್ಯೂಬಲ್ಲಿ ಹಾಕಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪೋದು ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಸ್ಟಾರ್ ಲೈಕ್ ಕೊಡೋದು ಮರಿಬೇಡಿ. ಮತ್ತು ಯಾರಿಗಾದ್ರೂ ಒಂದು ಕಮೆಂಟರ್ ಜೀಪ್ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ, ಇನ್ನೀ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸ್ಯಾರೆ. ಅವ್ರಿಗೆ ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಆಮೇಲೆ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲೇ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಹಾಂ ರೀ. ಯಾವ್ದು ಕಮಾಂಡರ್ ಜೀಪ್ ಅದು? ಹಾಂ ಕಮಾಂಡ್ರ್ ರೀ. ಓಕೆ, ಮಹೇಂದ್ರ ಅಲ್ಲ? ಹಾಂ ಮಹೀಂದ್ರ ರೀ. ಓಕೆ. 4x2 ಅದ ರೀ ಅದು. 4x2 ಇದೆಯಾ? ಹಾಂ ರೀ. ಓಕೆ, ಯಾವ್ದು ಮಾಡಲು? ಇದು 2002 ರೀ. 2002. ಹಾಂ ರೀ. ಓಕೆ, ಓನರ್ ಎಷ್ಟಾಗಿದೆ ಸರ್? ಇದು 3ನೇ ಓನರ್ ರೀ. ನೀವು 3ನೇ ಓನರಾ? ಹಾಂ ರೀ. ಓಕೆ, ಇದು ಎಲ್ಲೋ ಬೋರ್ಡು ವೈಟ್ ಬೋರ್ಡು ಸರ್ ಇದು? ಎಲ್ಲ ಇದು ವೈಟ್ ಬೋರ್ಡ್ ಅದ ರೀ. ವೈಟ್ ಬೋರ್ಡು. ಹಾಂ ರೀ. ಓಕೆ, ಈಗ ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಇದಾವ ಗಾಡಿದು? ಇನ್ಸೂರೆನ್ಸ್ ರನ್ನಿಂಗ್ ಇದೆ, FC ಮುಗಿದಿದೆ ಸರ್. ಎಫ್ ಸಿ ಇಲ್ವಾ? ಹಾಂ ರೀ. ಎಷ್ಟು ದಿನ ಆಯ್ತು ಎಫ್ ಸಿ ಮುಗಿದು? ಈಗ ಒಂದು 2 ತಿಂಗಳು ಆಯ್ತು ರೀ. ಅಷ್ಟೇನಾ? ಹಾಂ. ಓಕೆ, ಈಗ ಇನ್ಸೂರೆನ್ಸ್ ರನ್ನಿಂಗ್ ಇದೆ? ಹಾಂ ಇನ್ಸೂರೆನ್ಸ್ 3ನೇ ತಿಂಗಳು ಗಂಟೆ ಇದೆ. 3ನೇ ತಿಂಗಳು? ಹಾಂ ರೀ. ಹಾಂ, ಮಾರ್ಚ್ವರೆಗಿದೆ? ಹಾಂ ಮಾರ್ಚ್ ಒಳಗಿದೆ, 27 ತಾರೀಕು ಮುಗಿತು. ಹಾಂ ಹಾಂ. ಓಕೆ, ಗಾಡಿ ಕಂಡೀಷನ್ ಹೆಂಗಿದೆ ಸರ್ ಗಾಡಿದು? ಗಾಡಿ ಗುಡ್ ಕಂಡೀಷನ್ ಅದ ರೀ. ಗಾಡಿ ಏನಾದ್ರು ಕೆಲಸ ಇದೆಯಾ ಗಾಡಿದು? ಇದು ಕೆಲಸ ಎಲ್ಲ ಮಾಡಿಸಿ ಸರ್. ಒಂದು 5-6 ತಿಂಗಳು ಆಯ್ತು ಗಾಡಿ ಮಾಡಿಸಿ. ಹ್ಞೂ. ಎಲ್ಲ ಇದು ವಸೂಲು ಮಾಡಿಸಿದ್ದೀವಿ ರೀ. ಹಾಂ, ಟೈರೆಲ್ಲ ಹೆಂಗಿದೆ ಪರ್ಸೆಂಟೇಜು? ಟೈರ್ ಹಿಂದಿನ 50 ರೀ, ಮುಂದಿನ ಒಂದು 70% ಅದಾವೆ ರೀ. ಸರ್ ಒಂಚೂರು ಹೊರಗೆ ಬನ್ನಿ, ವಾಯ್ಸ್ ಯಾಕೆ ಬ್ರೇಕ್ ಆಗ್ತಿದೆ. ಹೊರಗೆ ರೀ? ಹಾಂ ರೀ. ಎಷ್ಟಿದೆ ಪರ್ಸೆಂಟೇಜು? ಒಂದು ಮುಂದಿನ ಒಂದು 50 ಅವ ರೀ, ಹ್ಞೂ. ಹಿಂದಿನ ಒಂದು 70% ಅವ ರೀ. ಓಕೆ ಓಕೆ. ಇದು ಎಷ್ಟು ಸೀಟ್ರ್ ಗಾಡಿ ಸರ್ ಇದು? ಇದು ರೀ 10. 10 ಸೀಟಾ? ಹಾಂ ರೀ. ಅಲ್ಲ ಸರ್, ಆರ್ ಟಿ ಓದು ಎಷ್ಟು ಪರ್ಮಿಷನ್ ಇರೋದು ಒಂದು? ಅದು 7 ಅದ ರೀ. 7ನಾ? ಹಾಂ ರೀ. ಓಕೆ ಓಕೆ. ಈ ಗಾಡಿದು ಏನು ಹಂಗಾರೆ ಕೆಲಸ ಇಲ್ಲಲ್ಲ? ಹಾಂ ಕೆಲಸ ಏನಿಲ್ಲ ರೀ. ಓಕೆ, ರಿಪೇಂಟ್ ಆ ಥರ ಏನಾಗಿಲ್ಲ? ಹಾಂ ರಿಪೇಂಟ್ ಮೊನ್ನೆ ಮಾಡಿಸಿದ್ವಿ ರೀ ಸರ್. ರಿಪೇಂಟ್ ಆಗಿದೆಯಾ? ಹಾಂ ರೀ ಸರ್. ಅಷ್ಟು ಆಗಿದೆಯಾ ಪೂರ್ತಿ? ಹಾಂ ಫುಲ್ ಬಾಡಿ ಕಂಡೀಷನ್ ಇದೆ. ಹಾಂ ಹಾಂ. ಏನು ಆಕ್ಸಿಡೆಂಟು ಆ ಥರ ಏನಾಗಿಲ್ಲ? ಏನಿಲ್ಲ ರೀ ಸರ್. ಬರೀ ರೀಪೇಂಟ್ ಒಂದು ಆಗಿದೆ? ಹಾಂ ರಿಪೇಂಟ್ ಆಗಿದೆ ರೀ. ಓಕೆ, ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದೆ ಒಳಗೆ? ಹಾಂ ಸರ್ ಎಲ್ಲ ಕ್ಲೀನ್ ಇದೆ. ಹಂಗಾರೆ ತೊಗೊಳೋರು ಏನು ಖರ್ಚಿಲ್ವಾ? ಹಾಂ ಏನು ಖರ್ಚಿಲ್ಲ ರೀ, ತೊಗೋದು ಎಣ್ಣೆ ಹಾಕೋದು ಓಡಿಸೋದು ಅಷ್ಟೇ ರೀ. ಏನು ಮೈಲೇಜ್ ಬರುತ್ತೆ ಸರ್ ಇದು? ಡೀಸೆಲಾ? ಹಾಂ ಡೀಸೆಲ್ ರೀ. ಮೈಲೇಜ್ ಏನು ಬರುತ್ತೆ ಸರ್ ಇದು? ಮೈಲೇಜ್ ಒಂದು 14 ಬರುತ್ತೆ ರೀ. 14? ಹಾಂ ರೀ. ಓಕೆ, ಎಲ್ಲಿ ಸರ್ ಇದು ಗಾಡಿ? ಇದು ಗುಲ್ಬರ್ಗ ಡಿಸ್ಟಿಕ್, ಇದು ಚಿತ್ತಾಪುರ ತಾಲೂಕು ರೀ. ಎಷ್ಟು ದೂರ ಆಯ್ತು ಗುಲ್ಬರ್ಗಿಂದ? ಗುಲ್ಬರ್ಗ ಅಂತಿಲ್ಲ, 55 ಕಿಲೋಮೀಟ್ರ್ ಆಗ್ತದೆ. 55? ಹಾಂ ರೀ. ಹಾಂ, ಅದೇ ತಾಲೂಕಲ್ಲ? ಹಾಂ ತಾಲೂಕು ಚಿತ್ತಾಪುರ ರೀ. ಚಿತ್ತಾಪುರದಿಂದ ಒಂದು 14 ಕಿಲೋಮೀಟ್ರ್ ಆಗ್ತದೆ. ಮತ್ತು ಅಲ್ಲಿಂದ ಹಳ್ಳಿನಾ? ಹಾಂ ಹಳ್ಳಿ. ಓಕೆ, ಈಗ ಏನು ಹೇಳ್ತೀರಿ ಗಾಡಿ ರೇಟ್ ಇದೆ ಸರ್ ಇದು 2 ಲಕ್ಷ ಹೇಳಿದ್ದೇವೆ ನೋಡಿರಿ. 2 ಲಕ್ಷ? ಹಾಂ. ಆ ರೇಟಿಗೆ ಹೋಗುದು ಸರ್ ಗಾಡಿದು? ಹಾಂ ಹೋಗುತ್ತೆ ಸರ್. ಇನ್ನು ಡಾಕ್ಯುಮೆಂಟ್ಸ್ ಬೇರೆ ಎಫ್ ಸಿ ಇಲ್ಲ ಅಂದ್ರಿ? ಅದು FC ಮಾಡಿಸ್ಬೇಕು ರೀ. ನೀವೇ ಮಾಡಿಸ್ಕೊಡ್ತೀರಾ? ಇಲ್ಲ ರೀ, ನಾವು ಮಾಡ್ಸತ್ತಿಲ್ಲ, ಅವ್ರೆ ಅಂದ್ರೆ ಅವರೇ ಮಾಡ್ಸಲ್ಲ. ಈಗ ಹೇಳಿದ ರೇಟ್ ಏನು ಕಡಿಮೆ ಆಗುತ್ತಾ ಹೆಂಗೆ? ಇಲ್ಲ ಕಮ್ಮಿ ಆಗ್ತಾರೆ ಸರ್. ಕಡಿಮೆ ಆಗುತ್ತಾ? ಹಾಂ ರೀ. ಸರಿ, ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಹಾಂ ಇದೆ ಕಾಂಟ್ಯಾಕ್ಟ್ ನಂಬರ್. ಸರಿ ಸರ್, ಆಯ್ತು, ಅಪ್ಡೇಟ್ ಮಾಡ್ತೀನಿ ನೋಡೋಕ್ಕೆ. ಹಾಂ ರೀ. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೋಡಿ ವೀಕ್ಷಕರೇ. ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಅವ್ರು ಹೇಳಿದ ರೇಟ್ಗೆ ಯಾರು ತೊಗೊಳ್ಳೋದು ವೀಕ್ಷಕರೇ, ಅದೇನು ರೇಟ್ ಫಿಕ್ಸ್ ಇರೋದಿಲ್ಲ, ಇನ್ನೂ ಕಡಿಮೆ ಆಗುತ್ತೆ. ಹಂಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿ. ಮತ್ತು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಕಳ್ಸೋಕ್ಕಂದರೆ
ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವಿನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದರೂ ಒಂದು ಕಮೆಂಡರ್ ಜೀಪ್ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವೀಡಿಯೋನ ಶೇರ್ ಮಾಡಿ. ನಿಮ್ಮಿಂದ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೇನೆ. ಥ್ಯಾಂಕ್ ಯು.